ಸಪ್ತಸಾಗರದ ಆಚೆ ಸೈಡ್ ಎ ಸೈಡ್ ಬಿ ಆಮೇಲೆ ಈಗ ಗಂಧದ ಗುಡಿ ಭಾಗ 1 ಭಾಗ 2 ಒಂದು ಪೊಯೆಟಿಕ್ ಏನ್ ಹೇಳಿ ಸ್ಟೋರಿ ಅಂತ ನಾವು ಆಲ್ರೆಡಿ ಅದನ್ನ ಡಿಕ್ಲೇರ್ ಮಾಡಿದ್ವಿ ಆ ತರ ಏನಾದ್ರು ಒಂಚೂರು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡಾಗ ಅಂದ್ರೆ 2 ಭಾಗ ಸರ್ ಇರೋದು, ಅದು ಮೊದಲನೇ ಭಾಗ ಕೊನೆ ಭಾಗ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಪುಟ 1 ಪುಟ 2 ಬ್ಯೂಟಿಫುಲ್ ಅಂದ್ರೆ ನೈಸ್ ವರ್ಡ್. ಪೇಜ್ 1 ಆದ್ಮೇಲೆ ಪೇಜ್ 2ಗೆ ಟರ್ನ್ ಓವರ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಅಲ್ಲಿ ಆ ತರ ನಾವು ಇಟ್ಕೊಂಡ್ವಿ ಸರ್, ಕ್ಯಾಪ್ಷನ್ ಇಟ್ಕೊಂಡ್ವಿ. ನಿರ್ದೇಶಕರು ಈಗ ಮೂವಿ ಎಷ್ಟು ದಿನ ಓಡ್ತು? 4 ವಾರ ಓಡ್ತು ಸರ್, 25 days. ಓಕೆ. ಆನಂತರ ಎಲ್ಲ ಫುಲ್ ಫೆಸ್ಟಿವಲ್ಸ್ ಅಲ್ಲಿ ಏನಾದ್ರು ಮಿಸ್ ಆಯ್ತು ಅನ್ಸುತ್ತಾ? ಇಲ್ಲ ನೀವು ಕೂಡ ಪ್ಲಾನ್ ಪ್ರಾಪರ್ಲಿ? ನಮ್ದು ಪ್ಲಾನ್ ಪ್ರಕಾರ ನಾವು ಮಾಡ್ದೋ, ಅಂದ್ರೆ ಅತಿ ಹೆಚ್ಚು ಥಿಯೇಟರ್ ಗಳಲ್ಲೂ ಮಾಡ್ದೋ. ಒಂದು 125 ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ದು, 9 ಥಿಯೇಟರ್ ರಿಲೀಸ್ ಮಾಡಿದ್ದು. ನಮ್ಗೆಲ್ಲ ಒಂದು ಫಸ್ಟ್ ಡೇ ಚೆನ್ನಾಗಿ ಬಂತು, ಎಲ್ಲಾ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬಂತು. ಅಲ್ಲ, ಇನ್ನೂ ಏನನ್ನ ಬೆಟರ್ ಪ್ಲಾನ್ ಮಾಡ್ಬೇಕಾಯ್ತು ಅಂತ ಏನನ್ನ ಅನ್ಸುತ್ತೆ ಸರ್? ಸರ್ ಈಗ ಬೆಟರ್ ಅಂದ್ರೆ ರೆಸ್ಪಾನ್ಸ್ ಮೇಲೆ ಹೋಗುತ್ತೆ ಸರ್. ಅಂದ್ರೆ ನಾವು ನಮ್ಮ ಇದರಲ್ಲಿ ಏನೇನ್ ಮಾಡಕ್ ಸಾಧ್ಯ ಆಗಿತ್ತು ಅದೆಲ್ಲ ನಾವು ಮಾಡಿದ್ವಿ ಸರ್, ಯಾವ್ದನ್ನು ನಾವು ಬಾಕಿ ಮಿಕ್ಸ್ಲಿಲ್ಲ. ಓಕೆ. ಅಂದ್ರೆ ನಮ್ಮ ಆಲ್ ದಿ ಎಕ್ಸರ್ಸೈಸಸ್ ಡನ್ ಪ್ರಾಪರ್ಲಿ. ಹೌದು, ನಮ್ಮ ಕಂಟ್ರೋಲ್ ಅಲ್ಲಿ ಏನೇನಿತ್ತು ಅದನ್ನೆಲ್ಲ ನಾವು ಮಾಡಿದ್ವಿ ಸರ್, ಟು ದ ಬೆಸ್ಟ್ ಆಫ್ ಅವರ್ ಅಬಿಲಿಟಿ. ಡೇ ಅಂಡ್ ನೈಟ್ ಪಾಪ ಅಮೆಜಾನ್ ಗೆ ಬಿಡೋಣ ಅಂತ ವೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಫೆಸ್ಟಿವಲ್ಸ್ ಗಳಲ್ಲ ಸ್ಕ್ರೀನಿಂಗ್ ಆಗಲಿ ಅಂತ ಅಂದ್ಬಿಟ್ಟು ಈಗ ಲಾಸ್ಟ್ ವೀಕ್ ಇಂದ ಅಮೆಜಾನ್ ಗೆ ಸೊ OTT ಬಂದಿದೆ. ಬಂದಿದೆ. ಈ OTT ಬಗ್ಗೆ ಮಾತಾಡೋದಾದ್ರೆ ಎಲ್ಲೋ ಒಂದು ಕಡೆ ಎಷ್ಟೋ ಜನ ನಿರ್ದೇಶಕರಿಗಾಗ್ಲಿ ನಿರ್ಮಾಪಕರಿಗಾಗ್ಲಿ ಅದ್ರ ಬಗ್ಗೆನೇ ಗೊತ್ತಿಲ್ಲ. ಒಂದು ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕರು ಒಂದು ಸ್ಟ್ರಗಲ್ಲೇ ಮಾಡಬೇಕು, ಒಂದು ವಾರೇ ಮಾಡ್ಬೇಕು ಅದಕ್ಕೆ ಹೋಗೋದಕ್ಕೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸು ಏನು? ಈಗ OTT ಬರಬೇಕು ಅಂದ್ರೆ ಏನೆಲ್ಲ ಕಷ್ಟಪಟ್ರಿ, ಹೇಗೆ ತಗೊಂಬಂದ್ರಿ OTT? ಸರ್ ಅದು ಕಷ್ಟ ಅಂತ ಏನಿಲ್ಲ. ಅದು ಓಕೆ. ಆ ಸಿನಿಮಾ ಗುಣಮಟ್ಟಗಳು ಇದನ್ನ ನೋಡ್ಕೊಂಡು ಮಾಡ್ಬೋದು ಸರ್. ಸೊ ಯಾರು ಬೇಕಾದ್ರೂ ಈಸಿ ಆಕ್ಸೆಸ್ ಮಾಡ್ಬೋದು. ಖಂಡಿತ ಸಿನಿಮಾ ಚೆನ್ನಾಗಿತ್ತು ಅಂತಂದ್ರೆ ನಾವ್ ಎಲ್ಲಿ ಬೇಕಾದ್ರೂ ಅಪ್ರೋಚ್ ಮಾಡ್ಬೋದು. ಓಕೆ. ಅಂದ್ರೆ ಏನೇ ಮಾಡ್ಬೇಕಂದ್ರೆ ಸರ್ ಒಂದು ಏನ್ ಪ್ರೊಸೀಜರ್, ಚಾನಲ್ ರೈಟ್ ಚಾನಲ್ ಇರುತ್ತೆ. ನಾವು ಬಂದು ಕ್ಯಾಸಬ್ಲಾಂಕಾ ಫಿಲ್ಮ್ಸ್ ಅಂತ ಹೇಳಿ ಅವ್ರ ಥ್ರೂ ನಾವು OTT ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ ಸರ್. ಓಕೆ. ಸೊ ನಮಗೆ ಕ್ಯಾಸಬ್ಲಾಂಕಾ ಅವರು ದೇ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ. ಹೌದು, ಅಮೆಜಾನ್ಗೋ ಪ್ರೈಮ್ಗೋ ಏನೋ ಅಮೆಜಾನ್ ಪ್ರೈಮ್ಗೆ ಅವ್ರು ಹಾಕ್ತಾರೆ. ಅವ್ರ ಥ್ರೂ ನಾವು ಮಾಡಿದ್ದು ಸರ್. ಸೊ ಅದು ಈಗ ನೀವು ಹೇಳ್ದಂಗೆ ಹೌದು, ಅದೊಂದು ಸ್ವಲ್ಪ ಶ್ರಮನೇ. ಕರೆಕ್ಟ್. ಎಲ್ಲಿ ಮಾಡ್ಬೇಕು, ನಾವು ಸುಮಾರು ಜನ ಪಿಕ್ಚರ್ ರಿಲೀಸ್ ಆದಾಗ ನಮ್ಗೆ ಅಪ್ರೋಚ್ ಮಾಡಿದ್ರು ಸರ್. ಸರ್ ನಮಗ್ ಕೊಡಿ, ನಾವು ಮಾಡ್ಕೊಡ್ತೀವಿ, ನಮಗ್ ಕೊಡಿ, ನಾವು ಅದರಲ್ಲಿ ಸಾಕಷ್ಟು ಹೋಕ್ಸ್ ಕಾಲ್ಸ್ ಕೂಡ ಇತ್ತು. ಫ್ರಾಡ್ ಮಾಡೋದೇ ಜಾಸ್ತಿ. ಅಲ್ಲ, ಫ್ರಾಡ್ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಬಂದಿತ್ತು ಸರ್, ಈ ತರ ಕೊಡಿ, ನಿಮ್ಗೆ ಇಷ್ಟು ದುಡ್ಡಿಗೆ ಮಾಡಿಸ್ಕೊಡ್ತೀವಿ ಅಂತಾನು ಅಲ್ವಾ ಸರ್, ಏನೋ ಒಂದ್ ಎಕ್ಸ್ ಅಮೌಂಟ್ ಮಾಡಿಸ್ಕೊಡ್ತೀವಿ. ಹೇಳ್ಬಿಡಿ ನಿರ್ಮಾಪಕರೇ, ಏನ್ ಕಾಲಿನ ಸ್ಟೋರಿ ಏನ್ ಹೇಳಿ. ರಿಲೀಸ್ ಆಗಿ ಒಂದು 3 ದಿನ ಆದ್ಮೇಲೆ ಕಾಲ್ ಬಂದಿತ್ತು, ಬೊಂಬೈಯಿಂದ ಮಾಡ್ತಾ ಇದ್ದಾರೆ. ಆಮೇಲೆ ರೇಟ್ ಹೇಳಿದ್ರು, ನಮ್ಗೆ ಇಷ್ಟು ಬೇಕು ಅಂತ ಕೇಳಿದ್ವಿ. ಅದಕ್ಕೂ ಒಪ್ಕೊಂಡಾದ್ಮೇಲೆ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ರು, ಎಲ್ಲ ಕಲ್ಸ್ಕೊಟ್ವಿ. ಎಲ್ಲ ಆಯ್ತು, ನಾವು ಖುಷಿಯಾಗಿದ್ವಿ. ಆಮೇಲೆ ನೋಡಿದ್ರೆ ಅಮೌಂಟ್ ಕೇಳಿದ್ರು, ಎಷ್ಟು ಅಮೌಂಟ್ ಕಳಿಸಿ ಅವಾಗ ಇದಾಗತ್ತೆ ಅಂತ ಹೇಳಿದ್ರು. ಅವಾಗ ನಾನು ಇದು ಮಾಡಿದೆ, ಇದಾಗಿತ್ತು. ಸುಮಾರು ಇದು ಸಿನಿಮಾಗಳು ರಿಲೀಸ್ ಆದ್ರೆ ಆತರ ಮಾಡೋ ತರ ಇದೆ. ಹೌದಲ್ಲ, ಬೇಜಾನ್ ಜನ ಇತ್ತು. ಕಾಲ್ ತೆಗ್ದಿಲ್ಲ, ಅವತ್ತಿಂದ ಬ್ಲಾಕ್ ಲಿಸ್ಟ್ ಎಲ್ಲ ಹಾಕ್ಬಿಟ್ಟಿದೆ. ಎಷ್ಟು ಕೊಡ್ತೀನಿ ಅಂದ್ರು ಕ್ಯೂರಿಯಾಸಿಟಿಗೆ? ಅದು ಸರ್ ಫುಲ್ ಟೋಟಲ್ ಅಂದ್ರೆ ಇದನ್ನೇ ಕೊಡಿ ಅಂತಂದ್ರೆ ನಾವು ನಾವು ಅವ್ರಿಗೆ ಕೊಡೋದು ಬೇರೆ. ಅವ್ರು ಈ ಸಿನಿಮಾಗೆ ಎಷ್ಟು ಆಫರ್ ಮಾಡ್ತೀನಿ ಅಂತಂದ್ರು. ಅಲ್ಲ, ಆಫರ್ ಅಂತಂದ್ರೆ ಸರ್ ನಾವು ಕೇಳಿದ್ರು ಇಷ್ಟು ಅಂತ. ಓಕೆ. ಅದಕ್ಕೆ ಅವ್ರು ಓಕೆ ಅಂತಂದ್ರು. ಅಂದ್ರೆ ಔಟ್ ರೈಟ್ ಎಲ್ಲ ನಮ್ದೇ ರೈಟ್ಸ್ ಹಿಂಗೆ ಅಂತ ಅವ್ರು ಕಳ್ಸಿದ್ ನೋಡ್ಬಿಟ್ರೆ ಅಗ್ರಿಮೆಂಟ್ ಒಂದು 10 ಪೇಜ್ ಇದೆ. ಎಕ್ಸ್ಪರ್ಟ್ ಆಗ್ಬಿಟ್ಟಿರ್ತಾರೆ ಹಂಗಾದ್ರೆ. ಬಹಳ ಎಕ್ಸ್ಪರ್ಟ್ ಸರ್. ಆಮೇಲೆ ನಮ್ಮ ಲೋಕಲ್ ಕೆಲವೊಂದು ಡಿಸ್ಟ್ರಿಬ್ಯೂಟರ್ಗಳು ಹೆಸರುಗಳೆಲ್ಲ ಹೇಳಿದ್ರು, ನಿಮ್ಗೆ ಹೆಂಗ್ ಗೊತ್ತಾಯ್ತಿದ್ದು ಅಂತಂದ್ರೆ, ಇಲ್ಲ ಸರ್ ನಮ್ಗೆಲ್ಲ ತಗೊಂಡ್ರೆ ಹಿಂಗೆ
ಅವಾಗ ನಮ್ಗೆ ಯಾಕೋ ಒಂಥರ ಹೌದು, ಈಗ ಹೊಸಬ್ರು ಪ್ರೊಡ್ಯೂಸರ್ಸ್ಗಳು ಒಬ್ಬ ಬರ್ತದನೋ ದುಡ್ಡು 10 ಕೋಟಿ ಕೊಡ್ತಾನೆ ಅಂತ ಅಂದ್ಬಿಟ್ಟು 1 ಕೋಟಿ ಕೊಡೋದಕ್ಕೆ ಏನು ಹಿಂದೆ ಮುಂದೆ ಮಾಡೋದಿಲ್ಲ. ಆಗಿರುತ್ತೆ ಸರ್. 1 ಕೋಟಿ ಹೋಯ್ತು, ಹೌದು sir. ಎಲ್ಲಾರು ಕೊಡ್ಬೇಕು ಅಂತೇನಿಲ್ಲ, Correct, correct. ಬುದ್ಧಿವಂತರು ಉಳಿಸ್ಕೊಂಡು. ನಿರ್ಮಾಪಕರಿಗೂ ಆಗಿದೆ ಹೌದು. ಇದೇ ಥರದ್ದು. ಹೌದು, ಅವರು ನನ್ನ ಹತ್ರ ಹೇಳ್ಕೊಳ್ತಿರ್ತಾರೆ ದೊಡ್ಡ ನಿರ್ಮಾಪಕರು. ಅಲ್ಲ ಈ ಎಲ್ಲಾ ಸ್ಕ್ಯಾಮ್ ಮಧ್ಯೆ ಆಕ್ಚುಲಿ ಪಾಪ ಅವ್ರು ಹಾಕ್ಬಿಟ್ಟಿದ್ದಾರೆ amount. ಹಾ ಅದು ನಾನು ಹೇಳ್ತಿರೋದು. ಅದು ಸ್ವಲ್ಪ ನ್ಯೂಸ್ ಆಯ್ತು ಅನ್ಸುತ್ತೆ, ಹೌದಾ? ನಿಮ್ಗೂ ಗೊತ್ತಿರುತ್ತೆ ನ್ಯೂಸ್ ಆಯ್ತು ಮೇ ಬಿ ಆಫ್ ದ ರೆಕಾರ್ಡ್ ನಂಗೆ ಗೊತ್ತಿಲ್ಲ, ನಾನು ಹೆಸರು ಆಫ್ ದ ರೆಕಾರ್ಡ್ ಕೇಳ್ಕೊಂತೀನಿ. ಸರಿ ಆಯ್ತು. ಈಗ ಈ ಒಂದು ಈ OTT ಯಲ್ಲಿ ನೀವು ಬಂದ್ರಲ್ಲ, OTT ಯಲ್ಲಿ ಬಂದಾಗ ಇದರಿಂದ ಏನಾದರೂ ನಿರೀಕ್ಷೆ ಇದೆಯಾ, ಅಥವಾ OTT ಇನ್ನೂ ಅತ್ಯುತ್ತಮವಾಗಿರ್ಬೇಕಾಗಿತ್ತು, ಅಥವಾ ರೆವಿನ್ಯೂ ಟ್ರಾನ್ಸ್ಪರೆನ್ಸಿ ಇರಬೇಕು? ಸಿನಿಮಾ ಮಾಡ್ಲಿಲ್ಲ ನಾವು. ಹೌದು, ಗೊತ್ತು. ಚಿತ್ರಮಂದಿರದಲ್ಲ ನೋಡ್ಲಿ ಜನ ಅಂತ Correct, ನಾವು ಸಿನಿಮಾ ಮಾಡೋದು. ನಮ್ಗೆ Correct. OTT ಅಷ್ಟು ನಮ್ಗೆ ಸಂತೋಷ ಆಗಲ್ಲ ಸರ್. ಯಾಕಂದ್ರೆ ಅದು ದೊಡ್ಡ ಪರದೆಯಲ್ಲಿ ನೋಡಿದ್ರೆ ಜನ ಅದನ್ನ ಅನುಭವಿಸ್ತಾರೆ. ಅದನ್ನ ಆ ಸಿನಿಮಾ ಕತೆ ಇದು OTT ಒಂದು 10 ನಿಮಿಷ ನೋಡ್ತೀವಿ, 20 ನಿಮಿಷ ನೋಡ್ತೀವಿ, ತಿರ್ಗಾ ಆ ಕಡೆ ಕಾಸು ಕಟ್ಟಿ ಬೇರೆ ಕಡೆ ಹೋಗುತ್ತೆ. OTT ಅಷ್ಟು ಅಂದ್ರೆ ನಮ್ಮ ಸಿನಿಮಾ ಎಲ್ಲ ಥಿಯೇಟರ್ ನೋಡ್ಬೇಕಾಗಿತ್ತು ಅಂತ. ನೋಡಿ, ನಿರ್ದೇಶಕರ ಮಾತು ಅದು ಅಲ್ಲ, ವರ್ಣನೆ. ನಿಜ ಸರ್. ಕರೆಕ್ಟ್. ಅಂದ್ರೆ ಆ ವರ್ಣನೆ ಅಥವಾ ಸೌಂದರ್ಯವನ್ನ, ಪ್ರಕೃತಿ ಸೌಂದರ್ಯವನ್ನ ನೋಡೋದಕ್ಕೆ ನೀವು ಟಿವಿಲಿ ನೋಡಕ್ ಆಗಲ್ಲ ಸರ್. ಅಂದ್ರೆ ಅದೊಂಥರ ಏನ್ ಹೇಳಿ, ಥಿಯೇಟರ್ ಅನ್ನೋದು ಒಂದು ಟೆಂಪಲ್ ಇದ್ದಂಗೆ ಸರ್. ಆ ಬೆಳ್ಳಿ ಪರ್ದೆ ಅನ್ನೋದು ಇದೆಯಲ್ಲ, ಅದಕ್ಕೋಸ್ಕರ ಅದನ್ನ ಸಿಲ್ವರ್ ಸ್ಕ್ರೀನ್ ಅಂತ ನಾವು ಅಂತೀವಿ. ಅಲ್ಲಿ ಇಷ್ಟು ಕಷ್ಟಪಟ್ಟು ನಾವು ಸಿನಿಮಾ ಮಾಡಿ ಅಲ್ಲಿ ಜನ ನೋಡ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ಸಿನಿಮಾ ತೆಗಿಯೋ ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ನಮ್ದೆಲ್ಲರ ಸ್ಪೀಡಿಂಗ್ ಆದ್ರೆ ಬೇಕಾದ್ರೆ ನಾವು ಅಲ್ಲಿ ಶೋ ನೋಡೋಕೆ ಇಷ್ಟಪಡೋದಿಲ್ಲ. ಈಗ ಕೈಲೇ ಇದೆ ಮೊಬೈಲ್ ಅಲ್ಲಿ ಸಿನಿಮಾ ನೋಡ್ಬೇಕು ಅಂತ ನಮ್ಗೆ ಥಿಯೇಟರ್ ನೋಡೋದು ಏನೋ ಒಂಥರ ನಾವು ಮಾಡಿರೋ ಶ್ರಮದಾನ ಕಾಣುತ್ತೆ. ಕರೆಕ್ಟ್. ಬೇಕಾದ್ರೆ ಒಬ್ಬ ಕ್ಯಾಮರಾಮನ್ಗೆ ಇದು ಅರ್ಥ ಆಗುತ್ತೆ, ಅಥವಾ ನಿಜ ಸೌಂದರ್ಯವನ್ನ ನೋಡೋದು ಅರ್ಥ ಆಗುತ್ತೆ ಸರ್. ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈಗ ನೋಡಿ, ನಾವು ಚಿಕ್ಕಮಂಗ್ಳೂರಲ್ಲಿ ಹೋಗಿ ಎಷ್ಟು ಶೂಟ್ ಮಾಡಿದ್ವಿ ಅದನ್ನ ಜನ ಈಗ ನೋಡಿದಾರಲ್ಲ ಸರ್. ಕರೆಕ್ಟ್. ಬಟ್ ಚಿಕ್ಕಮಂಗ್ಳೂರಲ್ಲಿ ಎಷ್ಟು ಜಾಗ ಅವರಿಬ್ರು ಸುತ್ತಿದಾರ ಅಂತ ಅವರಿಗೆ ಗೊತ್ತು. ಈಗ ನಾವೊಂದು 8 ಜಾಗದಲ್ಲಿ ತೆಗ್ದಿದ್ರೆ ಒಂದೇ ಒಂದು ಸೀನ್ ಬರೀ ಒಂದು ಪಾಸಿಂಗ್ ಶಾಟ್ ತೆಗೆಯೋದಕ್ಕೋಸ್ಕರ ಸುಮಾರು ಒಂದು 2000 ಅಡಿ ಆಳ ನಾವು ಫಾಲ್ಸ್ ಹೋದ್ವಲ್ಲ, ಅಲ್ಲಿ ಹೋದ ಸರ್. ಬಟ್ ಅಲ್ಲಿ ಜೀಪಲ್ಲಿ ಹೋಗಿ ಅಲ್ಲಿ ಆ ಮಳೆಯಲ್ಲಿ ಇದರಲ್ಲಿ ಅದು ಒಂದೇ ಒಂದು ಶಾಟ್ ಸರ್. ಯಾರಾದ್ರೂ ನಮ್ಮ ಟೀಮಲ್ಲಿ ಅಂತ ಒಂದು ಏನಪ್ಪ ಡೈರೆಕ್ಟ್ ಒಂದು ಶಾಟ್ಗೋಸ್ಕರ ಅಲ್ಲಿ ಬರ್ಬೇಕಾಗ್ತದೆ. ಸಿನಿಮಾದಲ್ಲಿ ನೋಡಿದ್ರೆ ಹಬ್ಬ ಅಂತ ಅನ್ಸುತ್ತೆ ಸ್ಕ್ರೀನ್. ಅಂದ್ರೆ ಅಲ್ಲಿ ಫಾಲ್ಸ್ ಇದಕ್ಕೆ ಹೋಗಕ್ಕೆ ಸರ್, ಅಲ್ಲಿ ಜೀಪಲ್ಲೇ ಹೋಗ್ಬೇಕು. ಅಂಡ್ ನಾವು ಹೋಗಿದ್ದ ದಿನ ಅದೇನ್ ಅವಾಗ ಹಾಲಿಡೇ ಸೀಸನ್ ಏನೋ ಸಿಕ್ಕಾಪಟ್ಟೆ ಜನ. ಫಸ್ಟ್ ಜೀಪಕ್ಕ ಅದು ಹೋಗಿ ಇಳಿದು ಫಸ್ಟ್ ಲೊಕೇಶನ್ ನೋಡಕ್ ಹೋಗಿದ್ದಾಗ ಯಾವ್ದು ಆಫ್ ಸೀಸನ್ ಹೋಗಿದ್ರೆ ಅವಾಗ ಯಾರು ಇಲ್ಲ, ಸಕ್ಕದಾಗಿರುತ್ತೆ. ಫುಲ್ ಜನ ಸರ್. ಅಯ್ಯೋ, ಅದನ್ನ ಅವಾಯ್ಡ್ ಮಾಡಿ, ಕ್ಯಾಮ್ರಾ ಇಟ್ಟು ಜನನ ಅವಾಯ್ಡ್ ಮಾಡಿ ಬಹಳ ಬಟ್ ಅದು ಚೆನ್ನಾಗಿ ಕಾಣುತ್ತೆ ಸರ್. ಅದು ಆಕ್ಚುಲಿ ನೋಡಿ, ಕೋಇನ್ಸಿಡೆಂಟ್ಲಿ ಅದೇ ಜಾಗದಲ್ಲಿ ಬಂಗಾರದ ಪಂಜರ ನಮ್ಮ ತಾತಂದ ಸಿನಿಮಾ ಸಾಂಗ್, ಡುಯೆಟ್ ಸಾಂಗ್ ಒಂದು ಶೂಟ್ ಮಾಡಿದ್ದೆ ಸರ್. ಅಲ್ಲೂ ಪಾಸಿಂಗ್ ಶಾಟ್, ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ಬರುತ್ತೆ. ನಾನು ಯಾವತ್ತು ನಿಮ್ಗೆ ಕಳಿಸ್ದೆ ಗೊತ್ತಾ ಸರ್, ಅದು ರೀಸೆಂಟ್ ಆಗಿ ನಾನು ನೋಡಿದೆ, ಇದು ಸೇಮ್ ಹಂಗೆ ಇದೆಲ್ಲ. ಅವಾಗ ನಮ್ಮ ಡೈರೆಕ್ಟರ್ ಕಳ್ಸ ಯಾವ್ದು ಸರ್ ಅದೇ. ಆಮೇಲೆ ಚಿಕ್ಕಮಂಗ್ಳೂರಿಂದ ಕಳಸ ಹೋಗೋ ದಾರಿಯಲ್ಲಿ ಒಂದು ಜಾಗ ಇದೆ ಸರ್. ನಮ್ಗೆ ನೋಡಿ, ನಮ್ದು ಆಕ್ಚುಲಿ ಈಗ ಸಿಟಿಯಿಂದ ಬರೋದು, ಸಿಟಿಯಿಂದ ಬಂದು ಅಲ್ಲಿಗೆ ಹೋಗ್ಬೇಕಲ್ಲ, ಪಾಸಿಂಗ್ ಇದೆ. ಅದಕ್ಕೆ ಬೇಕಾಗಿ ಅವಾಗ ಅಲ್ಲಿ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ 2 ಗಂಟೆ ಕೊಡ್ದು ಹೇಳಿದ್ರು ಮೂರ್ತಿ ಇತ್ತ, ಮೂರ್ತಿ ಹಿಂಗಿದೆ ಅಂತ. ಅಯ್ಯೋ ನಮ್ಗೆ ಬೇಕಾದ್ರೆ ಯೂಸ್ ಮಾಡೋಣ ಅಂತ ಬಿಟ್ಟು ಅಲ್ಲಿ ನೋಡಿ ನಮ್ಮ ಅದೃಷ್ಟ ಹೇಗಿದೆ ಅಂತಂದ್ರೆ ಅಣ್ಣವ್ರನ್ನ ನಮ್ಗೆ ಅಲ್ಲಿ ನಮ್ಮ ಸಿನಿಮಾದಲ್ಲಿ ಕಾಣಿಸ್ಕೊಂಡು ನಮ್ಗೆ ಅದೃಷ್ಟ. ಎಂತ ಒಂದು ಕೋಇನ್ಸಿಡೆನ್ಸ್ ಅಂದ್ರೆ ಸರ್, ಈ ತರ ನಾವು ಹಿಂಗೆ ಸ್ಕ್ರೀನ್ ಪ್ಲೇ ಡಿಸ್ಕಸ್ ಮಾಡ್ಬೇಕಂದ್ರೆ ಸರ್, ಹಿಂಗೆ ಬರ್ತಾ ಇರ್ತಾನೆ ಅಂದಾಗ ನಾವು ಸುಮ್ನೆ ಅದ್ರಲ್ಲೂ ಅಲ್ಲ, ಬಂಗಾರದ ಮನುಷ್ಯದಲ್ಲಿ ಅವ್ರು ಯಾಕೆ ಬರ್ತಾರೆ, ನಾನ್ ಯಾಕೆ ಬರ್ತೀನಿ, ಕಾರಣ ಬೇರೆ. ಬಟ್ ಅದು ಯಾಕೆ ಸರ್ ವೈಟ್ ಪ್ಯಾಂಟ್ ರೆಡ್ ಶರ್ಟ್ ಹಾಕ್ಬಾರ್ದು, ಅದೆಲ್ಲ ತೆಗ್ದಾಗ ಹೋಗಿತ್ತು. ಆಮೇಲೆ ನಮ್ಗೆ ಆ ಜಾಗ ಅವರು ತೋರ್ಸಿದ್ರು ನೋಡಿ. ಅದೆಲ್ಲ ಒಂಥರ ಕೋಇನ್ಸಿಡೆನ್ಸ್ ಕೂಡ್ ಬಂತು. ರೆಡ್ ಶರ್ಟ್ ಆತರ
ನಮ್ಮ ಪುಣ್ಯ ಸರ್ ಅಲ್ಲಿ ಅವರು ತೆಗ್ದಿದ್ದ ಜಾಗದಲ್ಲಿ ಬಂಗಾರ ಮನುಷ್ಯ ಎಲ್ಲರಿಗೂ ಗೊತ್ತು. ನೀವೆಲ್ಲ ಎಂತ ಎಕ್ಸ್ಪ್ಲೇನ್ ಒಂದು- ಮಾಡಿದ್ ನೋಡಿದ್ರೆ ನಾನು ನೆಕ್ಸ್ಟ್ ವೀಕ್ ಹೋಗ್ಬೇಕು. ಅಂದ್ರೆ ದಾರಿಲೇ ಸಿಗುತ್ತೆ ಸರ್, ಅದ್ರಲ್ಲಿ ಏನು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ತರ ಏನಿಲ್ಲ, ಅಲ್ಲಿ ಏನು ಇಲ್ಲ. ಅದೇ ಬಟ್ ಅಂದ್ರೆ ಒಂದು ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಇರೋ ಒಂದು 2 ಮಂಟಪ ಸರ್ ಅದು. Correct. ಅಂಡ್ ಅದ್ರ ಪಕ್ಕದಲ್ಲಿ ಒಂದು ಮರ ಇದೆ, ಅವಾಗ್ಲೂ ಇತ್ತು ಈಗ್ಲೂ ಇದೆ. Yes. ಅಂದ್ರೆ ನಾವು ಹೋಗಿ ಅಲ್ಲಿ ಶೂಟಿಂಗ್ ಮಾಡಿದ್ದಲ್ದೆ ಹೋಗಿ ಅಲ್ಲಿ ಮರ ಅರಳಿ ಮರ ಅಲ್ಲಿ ಕುತ್ಕೊಂಡು ನಮಸ್ಕಾರ ಮಾಡ್ಕೊಂಡು ನಾವು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಶೂಟಿಂಗ್ ಬಿಟ್ಟುನು ಕೂಡ ನಮ್ಗೆ ಪರ್ಸನಲಿ ಒಂದು ಸೂಪರ್ ಎಕ್ಸ್ಪೀರಿಯನ್ಸ್. ಎಸ್ ನಿರ್ಮಾಪಕರ ಏನ್ ಸಮಾಚಾರ? ಎಸ್ ನಿರ್ಮಾಪಕರು, ಇವಾಗ ಸಿನಿಮಾ ಒಂದು ಲಾಭದಾಯಕನ ಇಲ್ವಾ? ಲಾಭ ಅಂತಾನೆ ಮಾಡ್ತಾರೆ ಸರ್. ಅದೇ ಇತ್ತೀಚೆಗೆ ಆಲ್ಮೋಸ್ಟ್ ಕಮರ್ಷಿಯಲ್ ಇವತ್ತು ಲಾಭ ಇಲ್ಲ ಅಂತಂದ್ರೆ ಯಾರು ಸಿನಿಮಾ ಕೈ ಹಾಕಕ್ಕೋಲ್ಲ. ಬಟ್ ನಿಮಗೆ ಒಂದು ಅನ್ಸಿತ್ತಾ ಇದ್ರಲ್ಲಿ ನನಗೆ ದುಡ್ಡು ಬರುತ್ತೆ ಅಂತ? ಅನ್ಸಿರೋದಂದ್ರೆ ಬರುತ್ತೆ ಅಂತ ಎಲ್ಲಾರು ಅನ್ಕೊಂಡೇ ಮಾಡ್ತೀವಿ. ಮಾಡೇ ಮಾಡ್ತೀವಿ. ಬಂದಿಲ್ಲ ಅಂದ್ರೂ ಅದಕ್ಕೂ ಅನ್ಕೊಬೇಕು. ಬಂದ್ರೂ ಈ ತರ ಪ್ರೊಡ್ಯೂಸರ್ ಯಾರು ಸಿಗಲ್ಲ. ಖುಷಿ ನನಗೆ ದುಡ್ಡು ಬಂದಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ ಅಂತ ಅನ್ಕೋ ಅಂದ್ರೆ ಪ್ರೊಡ್ಯೂಸರ್. ಅವರು ಮೂಲತಃ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಅವ್ರು. ಓಕೆ. ಸೊ ಆ ಒಂದು ಆಂಗಲ್ ಇಂದ ಹೇಳ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಲಾಭ ನಷ್ಟಗಳನ್ನ ಎರಡು ನೋಡ್ಬೇಕು ಈಕ್ವಲ್ ಆಗಿ ಇರುತ್ತೆ ಅಂತ. ಕೆಲಸ ಮಾಡ್ತೀವಿ ಅಂದ್ರೆ ಒಂದ್ ಕಡೆ ಬರುತ್ತೆ ಲಾಭ, ಒಂದ್ ಕಡೆ ಬಂದಿಲ್ಲ ಅಂದ್ರೂ ಏನು ಕರೆಕ್ಟ್ ಹೌದು. ಎರಡು ಅನ್ಕೊಂಡ್ಕೊಂಡು ಹೋಗ್ಬೇಕು. ಬಟ್ ಸರ್ ಎಷ್ಟೇ ಏನೇ ನಮ್ಗೆ ಔಟ್ಕಮ್ ಆಗಿದ್ರು ಸರ್, ಅವರು ಮೊದಲನೇ ದಿನ ಹೇಗಿದ್ರು ಇವತ್ತಿಗೂ ಅವರು. ಬಟ್ ಆಕ್ಚುಲಿ ನಾನು ಮತ್ತೆ ಅವ್ರಿಗೆ ಕೇಳಿದ ಕ್ವಶನ್ ನಿಮಗೂ ಕಳಿಸ್ತೀನಿ. ಮತ್ತೆ ನಿಮಗೂ ಯಾರು ಎದುರಿಸ್ಲಿಲ್ವಾ? ಯಾಕಪ್ಪ ದುಡ್ಡು ತಗೊಂಡೋಗಿ ಆಗ್ತೀಯ, ನಷ್ಟ ಆಗುತ್ತೆ? ಈಗ ಎಕ್ಸಾಂಪಲ್ ನಾವೆಲ್ಲ ಒಂದು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ 100 ಜನ ಬಂದು ಹೇಳ್ತಾರೆ, ಸರ್ ಇದು ಯಾಕೆ ಮಾಡಕ್ ಹೋಗ್ತಿದ್ದೀರಿ, ಇದರಿಂದ ನಿಮಗೆ ಲಾಭ ಆಗಲ್ಲ. ಚಾನಲ್ ಅಯ್ಯೋ ಎಷ್ಟೋ ಚಾನಲ್ ಇದಾವೆ, ಯಾವ ಬೆಳೀತದೆ, ದುಡ್ಡು ಹಾಕ್ಬೇಡಿ ಅಂತಾರೆ. ಸೊ ಹಾಗಾಗಿ ನಿಮಗೆ ಯಾವ ಒಂದು ಧೈರ್ಯ ಅಥವಾ ಪರವಾಗಿಲ್ಲ ನಾನು ಇದ್ರಲ್ಲಿ ಗೆಲ್ತೀನಿ, ಯಾಕಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಡೈರೆಕ್ಟರ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಸಾಹೇಬರು ಬಿಗಿನಿಂಗ್ ಫ್ರಮ್ ದ ಚೈಲ್ಡ್ಹುಡ್ ಇಂದ ಸಿನಿಮಾ ನೋಡ್ಕೊಂಡ್ ಬಂದಿದ್ದಾರೆ. ಬಟ್ ನಿಮಗೆ ಆ ಒಂದು ಧೈರ್ಯ ಎಲ್ಲಿಂದ ಬಂತು? ಧೈರ್ಯ ಅಂದ್ರೆ ನಾವು ಖಾಲಿ ಇಟ್ಮೇಲೆ ಆಚೆ ಹೊರಗಡೆ ಸರ್, ಅದೇನು ಮುಗಿಸಿ ತೋರಿಸ್ಬೇಕು, ತೋರಿಸ್ಬೇಕಂತ ವೆರಿ ನೈಸ್ ಸಿನಿಮಾ ಅಷ್ಟೇ. ಓಕೆ. ಅಂದ್ರೆ ಸರ್ ಅವರು ಮೊದಲನೇ ಸಲಿ ನಿರ್ಮಾಣ ಮಾಡಿದ್ರು ನಮಗೆ ಸೆಟ್ ಅಲ್ಲಿ ನಮ್ಮನ್ನ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಸರ್. ಒಳ್ಳೆ ಊಟ, ಎಲ್ಲೇ ಆಚೆಗಡೆ ಹೋದ್ರು ಕಂಫರ್ಟೇಬಲ್ ಆಗಿ ಜಾಗ ನಾವು ಇಳ್ಕೊಳ್ಲಿಕ್ಕೆ. ಓಕೆ. ಆಮೇಲೆ ಯಾವುದೇ ಒಂದು ತೊಂದ್ರೆ ಏನೋ ಈಗ ಊಟ ಹೇಳಿರ್ತಾರೆ, ಇನ್ನೊಂದು ಏನಾರು ಹೇಳ್ರಿ ಎಲ್ರು ಖುಷಿಯಾಗಿ ತಿನ್ಲಿ ಅಂತ. ಏನ್ ಹೇಳಿ ತಿನ್ನೋದಿನ ನಾನ್ ವೆಜ್ ಇರ್ಬೋದು, ಇಲ್ಲ ಸ್ವೀಟ್ ಇರ್ಬೋದು, ಇಲ್ಲ ಸಾಯಂಕಾಲ ಎಲ್ಲಾರು ಏನೋ ಸ್ನಾಕ್ಸು, ಸಮೋಸ, ಪಫ್ ತರ ಸಾಕಷ್ಟು, ಟೀ, ಕಾಫಿ, ಮಜ್ಜಿಗೆ, ಏನ್ ಹೇಳಿ ಬಹಳ ಒಂಥರ ಚೆನ್ನಾಗಿದೆ. ಬಿಗಿನಿಂಗ್ ಅಲ್ಲಿ ಹೇಳ್ಬಿಟ್ರಲ್ಲ, ಊಟದಲ್ಲಿ ನೀವು ಇಂಥ ಲೊಕೇಶನ್ ಹೋದ್ರೆ ಅಂತ ಲೊಕೇಶನ್ ಊಟದ ಅದು ಪ್ಲಸ್ ಆಯ್ತು ನಮ್ಗೆ, ಮೇನು ಜೊತೆಲಿ ಇರುತ್ತೆ ಅಂತ. ಸೊ ಹಾಗಾಗಿ ಈಗ ಯಾರಿಗೆ ಆ ಒಂದು ನಾಲೆಡ್ಜ್ ಇರ್ತದೆ ಅದು ಊಟ ಹಾಕೋದ್ರೊಳಗೂ ಸಮಸ್ಯೆ ಇರೋದಿಲ್ಲ. ಆಮೇಲೆ ಸರ್ ಪರ್ಸನಲ್ ಆಗಿ ನನಗೆ ಸಾಕಷ್ಟು ಈಗ ಏನು ಹೊಸ ಸಂಬಂಧಗಳು, ನಂಟುಗಳು ಏನು ಶುರು ಆಯ್ತು ಸರ್ ಸಿನಿಮಾಯಿಂದ. ಅಶೋಕ್ ಸರ್, ಮಾದೇಶ್ ಸರ್, ಕರೆಕ್ಟ್. ಹಾಗೆ ಸಂಗೀತಾ ಮೇಡಮ್ ಅವರು ಫ್ಯಾಮಿಲಿಗೆ ಮೊದ್ಲಿಂದಾನು ಪರಿಚಯ. ಬಟ್ ನಾನು ಪರ್ಸನಲ್ ಆಗಿ ಯಾವತ್ತೂ ಮೀಟ್ ಮಾಡಿರ್ಲಿಲ್ಲ, ಮಾತಾಡೇ ಇರ್ಲಿಲ್ಲ. ಈಗ ನಾವು ಎಷ್ಟು ಕ್ಲೋಸ್, ಏನೇ ಒಕೇಶನ್ ಇದ್ರು ಫೋನ್ ಮಾಡಿ ಮಾತಾಡ್ತೀವಿ. ಆಮೇಲೆ ಪಂಕಜ್ ಸರ್ ಮುಂಚೆ ಗೊತ್ತಿತ್ತು, ಬಟ್ ಪರ್ಸನಲ್ ಆಗಿ ಪರಿಚಯ ಇರ್ಲಿಲ್ಲ. ಅವರು ಒಳ್ಳೆ ಫ್ರೆಂಡ್ ನನ್ಗೆ ಈಗ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸಿದ್ದಣ್ಣ, ಆಮೇಲೆ ಸಂದೀಪ್ ಮಲಾನಿ ಅಂತ ಹೇಳಿ ಇನ್ನೊಬ್ರು ಕಲಾವಿದ್ರು, ಸೀನಿಯರ್ ಆಕ್ಟರ್. ಕಳೆದ ಒಂದು 6 ತಿಂಗಳಲ್ಲಿ ಇಂಡಸ್ಟ್ರಿ ನಿಮ್ಮನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡಿದೆ ನಿಮ್ಗೆ? ನಾನು ಎಷ್ಟು ಕೆಲವರಿಗೆ ಗೊತ್ತೇ ಇಲ್ಲ ಅಂತ, ನಾನು ಎಷ್ಟನ್ನು ಗೊತ್ತಿದೆಯೋ ಇಲ್ವೋ, ಯಾಕೆ ಗೊತ್ತಿದೆ ಅಂತ ಕೇಳ್ದವ್ರೆಲ್ಲ, ಇಲ್ಲ ನಾವು ನಿಮ್ಮ ಸಿನಿಮಾ ಬಗ್ಗೆ ಕೇಳಿದ್ವಿ, ಹೌದು ನೀವು ಮಾಡಿದ್ರೆ ಬ್ಯೂಟಿಫುಲ್ ಆಗಿ ರೀಚ್ ಆಗಿದೆ. ಹೌದು ಸರ್, ರೀಚ್ಡ್. ಪೇಸ್ಟ್ ಬಗ್ಗೆ ಪ್ರತಿಯೊಬ್ಬರು ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಸೊ ವಿಲ್ ಗೋ ವಿತ್ ಯು ಫಸ್ಟ್. ಸರ್ ಈಗ ಆ ಕತೆ ಕಂಪ್ಲೀಟ್ ಆಗದೆ ಪೇಜ್ 2 ಅಲ್ಲಿ. ರೈಟ್. ಸೊ ನಾವು ತುಂಬಾ
ವೆರಿ ಎಕ್ಸೈಟೆಡ್ ಸರ್. ಆಕ್ಷನ್, ಎಮೋಷನಲ್, ಅಲ್ಲಿ ಇಟ್ ಇಸ್ ಎ ಟೋಟಲಿ ಸಿನಿಮಾ ಬಂದು ಎಮೋಷನ್ಸ್ ಮೇಲೆ ಹೋಗುತ್ತೆ ಸರ್. ಟೋಟಲ್ ಎಮೋಷನ್. ಆ ಎಮೋಷನ್ ಮೇಲೆ ಅಲ್ಲ, ಹೋಗುತ್ತೆ. ಈಗ ಡೈರೆಕ್ಟರ್ ಹೇಳ್ದಂಗೆ ಅಮ್ಮ ಮಗನ ಸ್ಟೋರಿಯಿಂದ ಇನ್ನೊಂದು ವರ್ಷನ್ ತಗೊಳುತ್ತೆ ಅಂದ್ರಲ್ಲ, ಅಟ್ ವರ್ಷನ್ ಏನು ನಿರ್ದೇಶಕ? ಇಲ್ಲ, ಅದು actually ಅದೇನೆ suspense ಸರ್. ಸರ್ ಅದನ್ನು ಈಗ ಕಂಟಿನ್ಯೂ ಆಗೋದು ಅಮ್ಮ ಮಗನ್ ಕತೆ ಆಗೇನೆ, ಬಟ್ ಅದು ಒಂದು ಬೇರೆ ತರ ಒಂದು ಟರ್ನ್ ತಗೊಳಕ್ ಅಷ್ಟೇ. ಡಿಫ್ರೆಂಟ್ ಶೇಡ್. ಹಾ. ಅಂದ್ರೆ ಅದೇನು ಅಂತ ಹೇಳ್ಬಿಟ್ರೆ ನಾವು ಪಾರ್ಟ್ 1 ಪಾರ್ಟ್ 2 ಮಾಡಿ ಇದೇ ಆಗಲ್ಲ sir. ಅಂದ್ರೆ ಒಂದ್ ಚೂರುನು ಹೇಳಕ್ ಆಗಲ್ಲ ಆ ತರ ಇದೆ. ಕರೆಕ್ಟ್. ಸೊ ಬಟ್ ನಿಮಗೆ ಪೇಜ್ 2 ಅಥವಾ ಪೇಜ್ 1 ಎರಡರಲ್ಲಿ ಚೂಸ್ ಮಾಡಿದ್ರೆ ಯಾವ್ದನ್ನ ನೀವು ಚೂಸ್ ಮಾಡ್ತೀರಿ? ಎರಡನ್ನೂ ಇದ್ ಮಾಡ್ತೀವಿ. ಸರ್ ಇದು ಪೇಜ್ 1 ಪೇಜ್ ಬಂದು ಲಕ್ಕಿ ಸರ್ ಸಿನಿಮಾ ನಮ್ದು. ಹಾ. ನಮ್ಗೆ ಥಿಯೇಟರ್ ಅಲ್ಲಿ 25 ಡೇಸ್ ಹೊಡಿದ್ರೆ ಎಲ್ಲೂ ಒಂದು 2 ಥಿಯೇಟರ್ 3 ಥಿಯೇಟರ್ ಬೆರಳಿಗೆ ಥಿಯೇಟರ್ ಹೊಡಿರ್ಬೋದು ಸರ್. ಬಟ್ ನಮ್ಗೆ ಜನ ಬಂದು ಇನ್ನೂ ನೋಡ್ಬೇಕಾಯ್ತು, ಒಳ್ಳೆ ಸಿನಿಮಾ ಮಾಡ್ಬೇಕು. ಬಟ್ ಎಲ್ಲಾರ್ಗು ಟಾಕ್ ಆಯ್ತು, ಒಳ್ಳೆ ಸಿನಿಮಾ ಅಂತ, ಒಳ್ಳೆ ಸಿನಿಮಾ ಅಂತ, ನೋಡಿದ ಅಂತ. ಬಟ್ ನಮ್ಗೆ ಲಕ್ಕಿದೆ ಸಿನಿಮಾ. Right. ನಮ್ದು ಇಂಟರ್ನಲ್ ಅಲ್ಲಿ ನಾವು ಸೇಫ್ ಇಲ್ಲ ಸಿನಿಮಾ ನಮ್ಗೆ. Right. ಬಟ್ ಜನಗಳು ಬಂದು ನೋಡ್ಬೇಕು ಸರ್, ನಾವು ಸೇಫ್ ಆಗೋದು ದೊಡ್ಡದಲ್ಲ, ಜನ ನೋಡ್ಬಿಟ್ಟಿದ್ರೆ ವಿಷಯ ಅದು ನಮ್ಗೆ ಅಷ್ಟೇ ಸರ್. ಪೇಜ್ 1 ಆಗ್ಲಿ ಪೇಜ್ 2 ಆಗ್ಲಿ ಎರಡು ನಿಂಬಿಯ ಬನದ ಮ್ಯಾಗಾನೆ. ಅಂದ್ರೆ ನಾವು title ಬೇರೆ ಎರಡು ಮಕ್ಕಳು. ಅದೇ ನಿಂಬೆ ಅಂದ್ರೆ ಎರಡು ಸಿನಿಮಾ ಸೇರಿದ್ರೇನೆ ಕತೆ ಪೂರ್ಣ ಆಗೋದು. ಪೇಜ್ 3 ಮಾಡ್ಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ ಪೇಜ್ 2 ಎಂಡ್ ಆಗುತ್ತೆ. ಇಲ್ಲ. ಮಾತ್ರ ಕತೆ ಇದೆ ಸರ್. 3 ಗಿನ್ನ ಕತೆ ಆಕ್ಟರ್ನ ಬಿಟ್ಟು ನಿರ್ದೇಶಕ ಮತ್ತು ನಿರ್ಮಾಪಕರನ್ನ ಡಿಸ್ಕಷನ್ ಮಾಡಿದ್ರಿ, ಹೇಳಿ. ಆ ಥರ ಏನು ಮಾಡಿಲ್ಲ ಸರ್. ಅವ್ರು ಇಟ್ಕೊಂಡೇ ಮಾಡೋದು ವೆರಿ ನೈಸ್. ಸೊ ಅಂದು ಇವಾಗ ಎಷ್ಟು ಬೇಗ ನಾವು ಇದನ್ನ ಬೆಳ್ಳಿತೆರೆಯಲ್ಲಿ ನೋಡ್ಬೋದು? ಪೇಜ್ 2 ಸರ್. ಪೇಜ್ 2 ಅದೇ ಈ ವರ್ಷದಲ್ಲಿ ಬರ್ತೀವಿ ಸರ್ ನಾವು. ಒಂದು ಏನಂತಂದ್ರೆ ಒಂದೇ ಸಂಸ್ಥೆಲಿ ಒಂದೇ ಸಿನಿಮಾ ಹಿಂದೆನೆ ಬರೋದು ಬೇಡ ಅಂತ ಅನ್ಕೊಂಡು ನಾವು. ಯಾಕೆಂದ್ರೆ ಅದನ್ನು ಈಗ ಸೆನ್ಸಾರ್ ಮಾಡಿಸ್ತಂದ್ರೆ ಎಲ್ಲ ಫೆಸ್ಟಿವಲ್ಗಳಿಗೆಲ್ಲ ಕಳಿಸ್ಬೇಕು. ಕರೆಕ್ಟ್. ಈಗ ಆರಾಮ ನೋಡ್ಕೊಂಡು ಬರ್ತೀವಿ ಸರ್, ಮಿಡ್ಲಲ್ಲಿ ಬರ್ತೀವಿ. ಸೊ ಈಗ OTT ಇನ್ನೂ ಹೋಗ್ತಾ ಇದೆ, ನಿಂಬಿಯ ಬನದ ಮೇಲೆ ಪಾರ್ಟ್ 1 OTTಲಿ ಹೋಗ್ತಿದೆ, ಸಕ್ಸಸ್ಫುಲ್ ಆಗಿ ಬರಲಿ. ಸೊ ಫ್ರೀ ಟು ಏರ್ ಬೇಗ, ಆದಷ್ಟು ಬೇಗ ಫ್ರೀ ಆಗಿ ಜನಗಳಿಗೆ ರೀಚ್ ಆದ್ರೂ ಒಳ್ಳೇದು. ಬಟ್ ಬರುತ್ತೆ. ಓಕೆ. ಸೊ TV ರೈಟ್ಸು ಆಲ್ರೆಡಿ ಕೊಟ್ಟಿದ್ದೀರಿ, ಸೊ ಹಾಗಾಗಿ ಜನಗಳಿಗೆ ಅದು ಬೇಗ ರೀಚ್ ಆಗುತ್ತೆ. ಸೊ ಈ ಪೇಜ್ 1 ಬೇಗ ರೀಚ್ ಆದರೆ ಪೇಜ್ 2ಗೆ ರಿಲೇಟ್ ಮಾಡಿಕೊಂಡು ಲಿಂಕ್ ಮಾಡಿಕೊಂಡು ಜನಗಳು ಹೆಚ್ಚು ನೋಡ್ಬೋದು. ಹಾಗಾಗಿ ಒಂದು ಒಳ್ಳೆ ಇದಾಗುತ್ತೆ. ಕೊನೆ ಪ್ರಶ್ನೆ, ಇತ್ತೀಚೆಗೆ ಸಿನಿಮಾ ರಂಗವನ್ನು ಕಾಡುತ್ತಿರುವಂಥದ್ದು ಪೈರಸಿ. ಸಿನಿಮಾ ಬಿಟ್ಟು ಅರ್ಧ ಗಂಟೆ 1 ಅವರಲ್ಲಿ ಪೈರಸಿ ಮಾಡ್ತಾರೆ. ನಿಮಗೆ ಏನಾದರೂ ಜಾಗ್ರತೆ ಅಥವಾ ಇದನ್ನು ಮಾಡಬೇಕು ಅನ್ನೋದೇನ ಥಾಟ್ ಇದೆಯಾ? ಅಂದ್ರೆ ಅದನ್ನ ವಿರೋಧವಾಗಿ ಸರ್, ಈಗ ಟೆಕ್ನಿಕಲಿ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂದ್ರೆ ನಮಗೆ ಎಷ್ಟು ಪ್ಲಸ್ ಆಗಿದೆಯೋ ಅಷ್ಟೇ ಏನೇಳಿ ಪೈರಸಿ ವಿಷಯದಲ್ಲಿ ನೆಗೆಟಿವ್. ಕೆಲವೊಂದೆಲ್ಲ ಟ್ರ್ಯಾಕೇ ಮಾಡಕ್ ಆಗ್ತದೆ, ಯಾವ್ದಾವ್ದೋ ಯು ಕೆನಾಟ್ ಟ್ರ್ಯಾಕ್. ಅವರು ನಮ್ಮ ಜೊತೆಲೇ ಇರ್ತಾರೆ, ನಮ್ಮ ಹತ್ರನೇ ಇರ್ತಾರೆ, ನಮ್ಮದೇ ಡೌನ್ಲೋಡ್ ಮಾಡಿ ಇಟ್ಟಿರ್ತಾರೆ. ಹೌದು ಎಸ್. ಬಟ್ ಏನಂದ್ರೆ ಸರ್, ಆಸ್ ಎ ಟೀಮ್, ನಮ್ಮ ಟೀಮಲ್ಲಿ ಎಲ್ಲರೂ ಒಂದೇ ಫೋಕಸ್ ಇಟ್ಕೊಂಡು ಕೆಲಸ ಮಾಡಿದ್ವಿ. ಯಾರು ಬೇರೆ ತರ ಯೋಚನೆ ಮಾಡೋರು ಯಾರು ಇರ್ಲಿಲ್ಲ. ಅಫ್ಕೋರ್ಸ್ ಇದೊಂದು ಬಹಳ ದೊಡ್ಡ ಒಂದು ರೋಗ ಸರ್ ನಮ್ಮ ಇಂಡಸ್ಟ್ರಿಗೆ. ಎಷ್ಟೋ ಸಿನಿಮಾಗಳಿಗೆ ಅಫೆಕ್ಟ್ ಆಗಿದೆ. ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು 3 ಸಿನಿಮಾ. ಅಲ್ಲ, ಇತ್ತೀಚೆಗೆ ಕೋಣ ಅವರು ಪ್ರೆಸ್ ಮೀಟ್ ಮಾಡಿದ್ರು, ಒಬ್ಬನ ಅರೆಸ್ಟ್ ಮಾಡಿದ್ರು. ಹೌದು. ಸುಮಾರು ಇದಾಯ್ತು. ಡೈರೆಕ್ಟರ್ ತಮ್ಮ ಗಮನಕ್ಕಿದೆಯಾ ಇದು? ಅಲ್ಲ, ಮುಂಚೆ ಸರ್ ಈಗಿದ್ದ ಇಲ್ಲ ಸರ್. ಪೈರಸಿ ಅಂತ ಅಂದ್ಬಿಟ್ಟು ಹಳೆ ಸಿನಿಮಾಗಳಿಂದ ಸಿನಿಮಾಗಳು ಥಿಯೇಟರ್ ಪ್ರಿಂಟ್ ಅಂದ್ಬಿಟ್ಟು CD ಕ್ಯಾಸೆಟ್ ಕರೆಕ್ಟ್. ಅದರಿಂದ ಎಷ್ಟು ನಿರ್ಮಾಪಕ ತೊಂದರೆ ಆಗುತ್ತೆ ಅಂದ್ರೆ ಅದೆಲ್ಲ ನಿರ್ಮಾಪಕ ಬರೋದು ದುಡ್ಡು, ಅದು ಅಲ್ಲಿ ಉಚಿತವಾಗಿ ಸಿಗುತ್ತೆ. ಬಟ್ ಅಲ್ಲಿ ನೋಡ್ಬಿಟ್ಟು ಸಿನಿಮಾ ಇಲ್ಲ, ನಾನೊಂದು ರಿಸರ್ಚ್ ಮಾಡಿದೆ. ದೇ ಅರ್ನ್ ಅಪ್ರಾಕ್ಸಿಮೇಟ್ಲಿ ಒಂದು $2,000-3,000 ಇನ್ ಎ ವೀಕ್ಸ್ ಟೈಮ್. ಸೊ ಒಂದು $2,000-3,000 ಇನ್ನು ಒಂದು ವಾರದಲ್ಲಿ ಅಂದರೆ ಅವನು ಅಪ್ರಾಕ್ಸಿಮೇಟ್ಲಿ ಒಂದು 3-4 ಲಕ್ಷ ದುಡಿತಾನೆ. ಅದು ಒಬ್ಬ ಹುಡುಗ, ಒಬ್ಬ ಡೌನ್ಲೋಡ್ ಮಾಡಿರೋ ಒಂದು ಅಕೌಂಟಲ್ಲಿ. ಆ ಥರ ಮಲ್ಟಿಪಲ್ ಅಕೌಂಟ್ಸ್ ಇದಾವೆ. ಅಂದ್ರೆ ವಿತ್ ಆಲ್ಮೋಸ್ಟ್ ನೋ ಎಫರ್ಟ್ ಅಲ್ವಾ ಸರ್? ಹೌದು. ಅವನೇನು ಅವ್ರು ಮಾಡೋದು ಒಂದೇ ಒಂದು, ದೇ ಡೌನ್ಲೋಡ್ ದ ಗುಡ್ ಡೇಟಾ. ಅದೇ ಕಷ್ಟಪಟ್ಟಿರೋದು ಸಿನಿಮಾದವ್ರು ಕಷ್ಟಪಟ್ಟಿರ್ತಾರೆ. ಸೊ ಎನಿ ಪ್ರಿಪ್ರೇಷನ್ ಅಂತ ನನ್ನ ಪ್ರಶ್ನೆ. ಸ್ವಲ್ಪ ಗಂಭೀರವಾಗಿ ಮಾಡಬೇಕು ಸರ್. ಈಗ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರಲ್ಲ, ಸ್ವಲ್ಪ ಮಾಡ್ಬೋದು. ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು?
ಸೊ ಫೈನಲಿ ಯಾರೂ ಮಾಡದೇ ಇರೋದ್ರಿಂದ ಯಾರೋ ಒಬ್ಬ ಡೈರೆಕ್ಟ್ರು ಒಂದು ಕಂಪ್ಲೇಂಟ್ ಕೊಟ್ಟು ಅದ್ರ ಹಿಂದೆ ಬಿದ್ದು ಅಷ್ಟು ಸಾಹಸದಿಂದ ಮಾಡೋಕ್ಕೆ ಒಬ್ಬನ ಅರೆಸ್ಟ್ ಮಾಡೋಕ್ಕಾಗಿತ್ತು, ಅವನು ಒಬ್ಬನೇ. ಬಟ್ ಆ ಥರ ನೀವು ನೋಡಿದ್ರೆ ಯು ವಿಲ್ ಗೆಟ್ ಅರೌಂಡ್ 1000 ಪೀಪಲ್ಸ್. ಸೊ ಬಟ್ ಇದಕ್ಕೇನು ಲಿಮಿಟೇಷನ್ಸ್ ಇಲ್ಲ. ಈಗ ನೀವು ಇಷ್ಟೆಲ್ಲ ಕಷ್ಟಪಟ್ಟು, ಈಗ ನೀವು ಹೇಳಿದ್ರಿ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ಸೊ ಕೊನೆಗೆ ಸಂಬಡಿ ವಿಲ್ ಕಮ್ ಆ್ಯಂಡ್ ರೂಯಿನ್ ಇಟ್. ಸೊ ಹೂ ಹೋಲ್ಡ್ಸ್ ದ ರೆಸ್ಪಾನ್ಸಿಬಿಲಿಟಿ? ನೋಬಡಿ ಹೋಲ್ಡ್ಸ್ ದ ರೆಸ್ಪಾನ್ಸಿಬಿಲಿಟಿ. ಹೌದು, ನಿಜ ಸರ್. ಅದು ಅಂದರೆ ಈಗ ಎಲ್ಲರೂ ನೀವು ಹೇಳ್ದಂಗೆ ಎಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ ಸರ್. ಸೊ ಕಲೆಕ್ಟಿವ್ ಆಗಿ ಒಂದು ಎಫರ್ಟ್ ಆಗ್ಬೇಕು ಮುಂದಿನ ದಿನಗಳಲ್ಲಿ ಸಿನಿಮಾ ರಂಗ ಆಗ್ಲಿ ಅಂತ ಬರಬೇಕು ಅಂತೀರಿ? ಹೌದು ಸರ್, ಹೌದು. ಎಸ್ ಸರ್, ಕೊನೆಯದಾಗಿ ಈ ಪ್ರಶ್ನೆಯನ್ನ ಬಿಟ್ಟರೆ ಜನಗಳು ನನಗೆ ಬೈತಾರೆ. ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ತಮಗೆ ಒಂದು ಯಾವುದಾದ್ರೂ ಒಂದು ಉದಾಹರಣೆನೋ ಅಥವಾ ಅದೊಂದು ಇನ್ಸಿಡೆಂಟೋ ಸಪೋರ್ಟ್ ಮಾಡಿರೋವಂಥದ್ದು ಹೇಳೋದಾದ್ರೆ, ಈಗ ಆಶೀರ್ವಾದ ಮಾಡ್ತಾರೆ, ನಮ್ಮ ಹುಡುಗ ಬೆಳಿಲಿ ಅಂತಾರೆ, ಆಲ್ ಗುಡ್. ಬಟ್ ಎಲ್ಲೋ ಒಂದು ಕಡೆ ಪರ್ಸ್ನಲಿ ಜಸ್ಟ್ ದಿಸ್ ಇಸ್ ವಾಟ್ ವಿ ಕ್ಯಾನ್ ಡೂ ಅಂತ ಏನ್ ಮಾಡ್ಬೋದು ಅಥವಾ ಏನ್ ಮಾಡಿದ್ದಾರೆ? ಸರ್, ಫ್ಯಾಮಿಲಿ ಅರ್ಥನೇ ಸಪೋರ್ಟ್ ಸರ್. ನನ್ನ ಫ್ಯಾಮಿಲಿ ಅಂತ ಕರೆದ್ಮೇಲೆ ಅದು ಸಪೋರ್ಟ್ ಅಂತಾನೆ ಆಯ್ತು. ದೇ ಹ್ಯಾವ್ ಆಲ್ವೇಸ್ ಬೀನ್ ದೇರ್ ಫಾರ್ ಮೀ. ಅಂಡ್ ಮುಂದಕ್ಕೂ ಯಾವಾಗ್ಲೂ ನನ್ನ ಜೊತೆ ಪ್ರತಿಯೊಬ್ಬರು. ಅದನ್ನ ನಾವು ಕ್ವಾಂಟಿಫೈ ಮಾಡಕ್ಕೆ ಆಗಲ್ಲ ಸರ್, ಮಾಡ್ಲೂಬಾರ್ದು. ಅದು ದಟ್ ಈಸ್ ವೆರಿ ಪರ್ಸನಲ್ ಟು ಮೀ. ಅದು ನಾನು ಹೇಳಕ್ ಆಗೋದು ಇಲ್ಲ, ನಾನು ಹೇಳಕ್ ಇಷ್ಟಾನು ಪಡಲ್ಲ. ಪ್ರತಿಯೊಬ್ರು ಅವ್ರು ಇನ್ಯಾರೋ ನಾನು ವಿ ಆರ್ ದೇರ್ ಫಾರ್ ಈಚ್ ಅದರ್ ಸರ್. ನೀವು ಅವಾಗ ಹೇಳ್ದಂಗೆ ನೀವು ಮೊದಲು ಲಕ್ಷ್ಮಿ ಮತ್ತೆ ಗೋವಿಂದರಾಜ್ ಅವ್ರ ಮಗ ಅಂತ ಮಾತ್ರ ಇಂಟ್ರೊಡಕ್ಷನ್ ಇತ್ತು. ಈಗ ಆಲ್ರೆಡಿ ಯು ಹ್ಯಾವ್ ಬೀನ್ ಐಡೆಂಟಿಫೈಡ್ ಒಬ್ಬ ಆಕ್ಟರ್ ಆಗಿ. ಸೊ ಹಂಗಾಗಿ ನಿಮ್ಮ ಪ್ರಶ್ನೆ ಮೇ ಬಿ ಅದೇ ಉತ್ತರ ಅನ್ಸುತ್ತೆ. ಸರ್, ಅಫ್ಕೋರ್ಸ್ ಐಡೆಂಟಿಟಿ, ನನಗೆ ಬೇರೆ ಐಡೆಂಟಿಟಿ ಬರೋದಕ್ಕೂ ನನ್ನ ಫ್ಯಾಮಿಲಿನೇ ಕಾರಣ ಸರ್. ಕರೆಕ್ಟ್. ಅಂದ್ರೆ ಇಸ್ ಅ ವೆರಿ ಡೀಪ್ ಏನ್ ಹೇಳಿ ಟಾಪಿಕ್ ಇದು. ಐ ಅಂಡರ್ಸ್ಟುಡ್ ಸರ್, ದ ಕ್ವಾಂಟಮ್ ಕೆನಾಟ್ ಬಿ ಎಕ್ಸ್ಪ್ಲೈನ್. ಹೌದು. ಯಾಕಂದ್ರೆ ಈಗ ನೆನ್ನೆನು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಇತ್ತು ಸರ್. ಅಲ್ಲಿ ಎಲ್ಲ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡಿದ್ವಿ. ಸೇರಿದಾಗೆಲ್ಲ ನಾವು ಹಳೇದನ್ನೆಲ್ಲ ಜ್ಞಾಪಿಸ್ಕೊಳ್ತಾ ಇರ್ತೀವಿ. ಚಿಕ್ಕವರಾಗಿದ್ದಾಗ ತುಂಬಾ ಏನ್ ಹೇಳಿ ಆಲ್ಮೋಸ್ಟ್ ಆನ್ ಡೈಲಿ ಬೇಸಿಸ್ ಎಲ್ಲ ಮೀಟ್ ಮಾಡ್ತೀವಿ. ಈಗ ಎಲ್ರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಬಟ್ ಆದಷ್ಟು ಈ ತರ ತಿಂಗಳಿಗೊಂದ್ಸಲಿನೋ 2 ತಿಂಗಳಿಗೊಂದ್ಸಲಿ ಇಲ್ಲ ತಿಂಗಳಿಗೊಂದು 2-3 ಸಲ ಆದ್ರೂ ಮೀಟ್ ಮಾಡಕ್ ನಾವು ಟ್ರೈ ಮಾಡ್ತೀವಿ. ಮಾಡಿದಾಗೆಲ್ಲ ನಾವು ಬೇರೆ ಅಫ್ಕೋರ್ಸ್ ವರ್ಕ್ ಮ್ಯಾಟ್ರ್ ನಾವು ಮಾತಾಡಲ್ಲ ಸರ್. ಬಿಕಾಸ್ ಅದ್ರ ಆಚೆ ಬರೀ ಅದೇ ಇರುತ್ತೆ. ನಾವ್ ಮಾಡಿದಾಗ ಎಲ್ಲ ಮಜ್ಜಾ ಮಾಡ್ತೀವಿ ಸರ್. ಹಳೇದ್ನೆಲ್ಲ ನೆನೆಸ್ಕೊಂಡು ನೆನ್ಪಿದ್ಯಾ ಅವತ್ತು ಹಿಂಗಾಯ್ತು ಅವತ್ತು ಹಿಂಗಾಗಿದೆ, ಒಳ್ಳೆ ಮಜಾ ಮಾಡ್ತೀವಿ ಸರ್. ಅಂಡ್ ಎಲ್ಲ ಅಫ್ಕೋರ್ಸ್ ನಮ್ಮ ತಾತ ನಮ್ಮ ಅಜ್ಜಿನ ನೆನೆಸ್ಕೊಳ್ತೀವಿ, ನಮ್ಮ ಮಾಮನ್ನ ನೆನೆಸ್ಕೊಳ್ತೀವಿ, ಅಪ್ಪು ಮಾಮನ್ನ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವ್ರ ಜೊತೆ ಕಳೆದಂತ ಬ್ಯೂಟಿಫುಲ್ ಮೆಮರೀಸ್ ಜ್ಞಾಪಿಸ್ಕೊಳ್ತಾ ಇರ್ತೀವಿ ಸರ್. ಥ್ಯಾಂಕ್ ಯು. ಆಲ್ ದ ವೆರಿ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಂಡ್ ಸರ್ ಥ್ಯಾಂಕ್ ಯು. ನಿಮ್ಮ ನಿಂಬಿಯ ಬನದ ಬಗ್ಗೆ ಪಾರ್ಟ್ 2 ಅಥವಾ ಪೇಜ್ 2 ಅಂತ ಏನಿದೆ ಸಕ್ಸಸ್ಫುಲ್ ಆಗಲಿ, ಕರ್ನಾಟಕದಾದ್ಯಂತ ಮನೆ ಮಾತಾಗಲಿ, ಒಂದು ಒಳ್ಳೆ ಸ್ಟೋರಿಯನ್ನು ತರುವಂತಹ ಪ್ರಯತ್ನ ಮಾಡ್ತಿದ್ದೀವಿ. ಹಾಗೂ ನಮ್ಮ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಸ್ ಸರ್. ಸರ್, ವಿಜಯವಾಹಿನಿಗೆ ನಾವು ಧನ್ಯವಾದ ಹೇಳಬೇಕು. ಮತ್ತೆ ಬಂದು 2ನೇ ಸತಿ ನಮ್ಮ ಸಿನಿಮಾಗೋಸ್ಕರ ನೀವು ಒಂದು ಇಂಟರ್ವ್ಯೂ ಮಾಡಿಕೊಟ್ಟಿದ್ದೀರಾ. ಆಮೇಲೆ ನಿಮ್ಮ ಮೊದಲನೇ ವಾರ್ಷಿಕೋತ್ಸವ, ಅದಕ್ಕೆ ನಮ್ಮ ಇಡೀ ತಂಡದ ಪರವಾಗಿ ನಿಮಗೆ ಅಭಿನಂದನೆಗಳು ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಿಷ್ಟು ನಿಂಬಿಯ ಬನದ ಮ್ಯಾಗೆ ಪೇಜ್ 2. ಪೇಜ್ 2 ಆದಷ್ಟು ಶೀಘ್ರವಾಗಿ ನಿಮ್ಮ ಮನೆಗೆ ಬರ್ತದೆ. ನೀವೆಲ್ಲರೂ ದಯಮಾಡಿ ಹೋಗಿ ಥಿಯೇಟ್ರಲ್ಲಿ ಈ ಒಂದು ಪಿಕ್ಚರನ್ನು ನೋಡಿ. ಯಾಕೆಂದರೆ ಎಷ್ಟೋ ವಿಚಾರಗಳನ್ನು ನಾವು ಟಿ ವಿಲಿ ನೋಡೋಕ್ಕಾಗಲ್ಲ, ಕಲಿಯೋಕ್ಕಾಗಲ್ಲ. ಒಬ್ಬ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಒಬ್ಬ ಲೈಟ್ ಮ್ಯಾನ್ ಆಗಿರ್ಬೋದು, ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾವನ್ನು ಅಥವಾ ಒಂದು ಸೀನನ್ನು ಶೂಟ್ ಮಾಡ್ತಾರೆ ಅನ್ನೋದನ್ನ ಇಂತಹ ಸಿನಿಮಾಗಳಲ್ಲಿ ನೋಡ್ಬೋದು. ಸೊ ಹಾಗಾಗಿ ಎಂಜಾಯ್ ಮಾಡಿ ಆ ವರ್ಣನೆಯನ್ನು. ನಾನು ಬಿಗಿನಿಂಗಲ್ಲಿ ಹೇಳ್ದಂಗೆ ಒಂದು ನಿಂಬೆ ಗಿಡದ ಮೇಲೆ ಬೆಳದಿಂಗಳ ಒಂದು ತಂಪು ಚೆಲ್ಲಿದಾಗ ಯಾವ ರೀತಿ ವರ್ಣನೆ ಬರುತ್ತೆ, ಆ ರೀತಿ ವರ್ಣನೆಯನ್ನು ಈ ಸಿನಿಮಾದಲ್ಲಿ ತರುವಂತಹ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಒಂದು ತಂಡಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಶುಭಾಶಯಗಳನ್ನು ಕೊಡ್ತಾ ಕಾರ್ಯಕ್ರಮವನ್ನು ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.